ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್, ಏನು ಮಾಡ್ತಾ ಇದ್ದೀರಾ? ಸೊ ಹೇಗೆ ನಡೀತಿದೆ ಲೈಫು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಗೈಸ್, ನನಗೆ ನಿಜವಾಗ್ಲೂ ವೀಡಿಯೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಕಾನ್ಸೆಪ್ಟು ಅಥವಾ ಕಂಟೆಂಟ್, ಯಾವ ಕಂಟೆಂಟ್ ಕೊಡಬೇಕು, ಏನು ಮಾಡಬೇಕು, ಯಾವ ಥರ ಟೇಕ್ ಓವರ್ ಮಾಡಬೇಕು ಇದನ್ನು ಚಾನಲ್ನ ಅಂತ ನಿಜವಾಗ್ಲೂ ತಲೆ ಓಡ್ತಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಗಾಯ್ಸ್. ಸೊ ಅದೇ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ವೀಡಿಯೋದಲ್ಲಿ ಒಂದು ಸ್ವಲ್ಪ ಹೇಳಿದ್ದೆ, ಬಿಸ್ನೆಸ್ಸು ಒಂದು ಸ್ವಲ್ಪ ಜಾಸ್ತಿ ಇದು ಮಾಡಿ ಎಲ್ಲ ಇದು ಸ್ವಲ್ಪ ಚೇಂಜಸ್ ಮಾಡ್ತಾರದು, ಅಪ್ಡೇಟ್ ಮಾಡ್ತಾರೆ, ಅದರಿಂದ ಒಂದು ಸ್ವಲ್ಪ ಬ್ಯುಸಿಯಾಗಿ ಹೋಗಿದ್ದೀನಿ ಅಂತ. ಸೊ ಅದೇ ರೀಸನ್ನು, ಬೇರೆ ಇನ್ಯಾವ ರೀಸನ್ ಇಲ್ಲ, ಪರ್ಸ್ನಲ್ ರೀಸನ್ ಇಲ್ಲ. ಸೊ ಪರ್ಸ್ನಲ್ ರೀಸನ್ ಇದ್ದರೆ ಬೇರೆ ಥರ, ಲೈಕ್ ಇದು ಬಂದು ಪ್ರೊಫೆಷ್ನಲ್ ರೀಸನ್ನು. ಸೊ ಬಿಸ್ನೆಸ್ ನೋಡಲೇಬೇಕಲ್ಲ ಗೈಸ್. ಸೊ ಇದನ್ನು ಬಿಟ್ಟು ನಾನು ಬರೀ ವ್ಲಾಗಿಂಗ್ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ನನಗಿರೋ ಪರಿಸ್ಥಿತಿಗೆ. ಸೊ ತುಂಬ ಅಪ್ಡೇಟ್ ಮಾಡಿಸ್ತಾ ಇದ್ದೀನಿ. ಸೊ ಇರಬೇಕಲ್ಲ ಗೈಸ್, ಅಪ್ಡೇಟ್ ಇರಬೇಕು, ಅಪ್ಗ್ರೇಡ್ ಆಗಬೇಕು. ಸೊ ಎಲ್ಲ ಥರನೂ ಇರಬೇಕಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಡಿಲೇ ಆಗ್ತಿದೆ. ಲೈಕ್ ಕಂಟೆಂಟ್ ಕ್ರಿಯೇಷನ್ ಆಗಲಿ, ಡೈಲಿ ವ್ಲಾಗಿಂಗ್ ಆಗಲಿ, ತುಂಬ ಪ್ರಾಮಿಸಸ್ ಅಂದರೆ ಹೇಳ್ತಿದ್ದೆ, ಲೈಕ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಬಟ್ ಆಗ್ತಾ ಇರಲಿಲ್ಲ. ಏನಕ್ಕೆ ಅಂತ ನಿಮಗೆ ನಾನು ರೀಸನ್ ಕೊಡ್ತಾ ಇರ್ತೀನಿ ಗೈಸ್. ಅವಾಗ ಸೆಂಟ್ರಲ್ಲಿ ನಾನು ಹೇಳ್ತಾ ಇರ್ತೀನಿ ಸೊ ನಂದು ಹೇಗಿದೆ ಅಂತ. ಸೊ 100 ಡೇಸ್ ಕಂಪ್ಲೀಟ್ ಆಗಿರೋ ಖುಷಿ ಇತ್ತು. ಬಟ್ 100 ಡೇಸ್ ಆದಮೇಲೆ ಬೇರೆ ಥರನೇ ಮಾಡಬೇಕು ವೀಡಿಯೋಸ್ನ ಅಂತ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೀರಿಯಸ್ಸಾಗಿ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಗೈಸ್. ಸೊ ಅದು ನಿಜವಾಗ್ಲೂ ಒಂದು ಸ್ವಲ್ಪ ಆಗ್ತಾಯಿಲ್ಲ, ಒಂದು ಸ್ವಲ್ಪ ಟೈಟ್ ಆಗಿಬಿಟ್ಟಿದ್ದೀನಿ. ಏನಕ್ಕೆ, ಏನು ಎತ್ತ, ಏನೂ ಗೊತ್ತಿಲ್ಲ. ಸೊ ಟೈಟ್ ಅಂದರೆ ಬೇರೆ ಯಾವುದೇ ರೀತಿ ಅಲ್ಲ, ಲೈಕ್ ಬಿಸ್ನೆಸ್ ಶೆಡ್ಯೂಲ್ಸು, ಮತ್ತು ನಾನು ಒಂದು 2-3 ಥರ ಏನೇನೋ ಟ್ರೈ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಸಕ್ಸಸ್ ಆಗಲಿ, ನಿಮ್ಮ ಮುಂದೆ ಎಲ್ಲ ತರ್ತೀನಿ. ಸೊ ಏನು ಎತ್ತ ಏನು ಅಂತ. ಸೊ ಸಕ್ಸಸ್ ಅಂದರೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಷ್ಟೇ, ಜಸ್ಟ್ ಇನ್ನೂ ಏನು ಪ್ರೊಸೀಡ್ ಏನೂ ಮಾಡಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ವೇಟಿಂಗ್ ಗೈಸ್. ಸೊ ಇದಾದಮೇಲೆ ಲೈಕ್ ತುಂಬ ಚೆನ್ನಾಗಿ ಓಡ್ತಿದೆ ಎಲ್ಲ ಆಲ್ಮೋಸ್ಟು. ಸೊ ನಾನು ಅಂದ್ಕೊಂಡಿರೋ ಥರನೇ ಹೋಗ್ತಿದೆ. ಸೊ ಅದ್ರ ಮೇಲೆ ಏನೂ ಇದಿಲ್ಲ. ಬಟ್ ರೀಸೆಂಟಾಗಿ ಒಂದು ವೀಕಿಂದ ಒಂದು ಸ್ವಲ್ಪ ಚಾನಲ್ಲು ಡೌನ್ಫಾಲ್ ಆಗಿದೆ. ಸೊ ಗೊತ್ತಾಗ್ತಿದೆ ನನಗೂ ಏನಕ್ಕೆ ಅಂದರೆ ಏನು ಚೇಂಜಸ್ ಮಾಡ್ಕೊತಿಲ್ಲ, ಮೇಜರ್ ಚೇಂಜಸ್ಸು. ಅದಕ್ಕೋಸ್ಕರ ಒಂದು ಸ್ವಲ್ಪ ಡೌನ್ಫಾಲ್ ಆಗಿದೆ ಅಂತ. ಬಟ್ ಪರವಾಗಿಲ್ಲ, ಇನ್ನು ಸಪೋರ್ಟ್ ಮಾಡಿ. ನಾನು ಯಾವುದೇ ಕಾರಣಕ್ಕೂ ನಿಮಗೆ ಡಿಮೋಟಿವೇಟ್ ಆಗೋ ಥರ ಏನೂ ಮಾಡಲ್ಲ. ಸೊ ಬಟ್ ಕೆಲವೊಂದು ಸೆಂಟ್ರಲ್ಲಿ ಒಂದು ವೀಡಿಯೋ ಮತ್ತು ವೈಭವ್ ಸೂರ್ಯವಂಶಿ ಇದು ಮಾಡಿದೆ. ಸೊ ಅದು ಒಂದು ಸ್ವಲ್ಪ ಪರವಾಗಿಲ್ಲ, ಅಂದರೆ ಒಂದು ವೀಕಲ್ಲಿ ಲೆಕ್ಕ ಹಾಕಿದ್ರೆ ಸೊ 116 ವ್ಯೂಸ್ ಹೋಗಿದೆ. ಸೊ ಒಂದು ವೀಕ್ ಮಾತ್ರ ಹೇಳ್ತಾ ಇರೋದು ನಾನು. ಸೊ ಇರಾಟ ಮೂವಿ ರಿವ್ಯೂ 65 ವ್ಯೂಸ್ ಹೋಗಿದೆ. ಸೊ ಈ ರೀತಿ ತುಂಬ ಚೆನ್ನಾಗಿ ಹೋಗ್ತಿದೆ ಚಾನಲ್ ಬಗ್ಗೆ ನಾನೇನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅಂದರೆ ಒಂದು ಸ್ವಲ್ಪ ಡೌನ್ಫಾಲ್ ಆಗಿದೆ, ಅದು ನಾನು ಒಪ್ಕೊತೀನಿ. ಏನಕ್ಕೆ ಅಂದರೆ ಒಂದು ಸ್ವಲ್ಪ ಅಪ್ಡೇಟ್ ಆಗೋದು, ಒಂದು ಸ್ವಲ್ಪ ಅಪ್ಗ್ರೇಡು, ಅಂದರೆ ನಾನು ವ್ಲಾಗಿಂಗಲ್ಲೂ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಿತ್ತು, ಅದು ಮಾಡೋಕ್ಕಾಗ್ತಾಯಿಲ್ಲ ನಾನೇ ಗೈಸ್. ಅದು ಏನು ಗೊತ್ತಾ, ನಿಮಗೆಲ್ಲ ಗೊತ್ತಾಗ್ತಾ ಇರೋದೆ. ಸೊ ನಾನೇನು ಹೈಡ್ ಮಾಡಬೇಕಾಗಿಲ್ಲ. ಸೊ ಪ್ರತಿಯೊಂದು ವೀಡಿಯೋದಲ್ಲೂ ನಿಮ್ಮದು ನಾನು ಅಂದರೆ ಡೈಲಿ ವೀಡಿಯೋ ಮಾಡೋದ್ರಿಂದ ಸೊ ಆಲ್ಮೋಸ್ಟು ನಿಮ್ಗೆ ಗೊತ್ತಾಗಿರುತ್ತೆ ನಾನು ಬ್ಯುಸಿ ಇರ್ತೀನಿ, ಸೊ ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ಒಂದು ಸ್ವಲ್ಪ ರೀಸನ್ಸ್ ಇದೆ. ಬಟ್ ನೋಡೋಣ ಗೈಸ್, ಆದಷ್ಟು ನಾನು ಟ್ರೈ ಮಾಡ್ತೀನಿ. ಸೊ ಟ್ರೈ ಮಾಡೋಕ್ಕಾಗದೇ ಇರೋದಂಥದ್ದು ಏನೂ ಇಲ್ಲ. ಮತ್ತು ಗೈಸ್, ಸೊ ಇವತ್ತಿನ ವೀಡಿಯೋ ಇದೆ ಗೈಸ್. ನಾನು ಕಾನ್ಸಂಟ್ರೇಟ್ ಮಾಡೋಕ್ಕೈತಲ್ಲ ವೀಡಿಯೋದಲ್ಲಿ, ಒಂದು ನನ್ನ ಕಡೆಯಿಂದ ಸಾರಿ ಕೇಳೋ ಥರ ವೀಡಿಯೋ ಮಾಡ್ತಾರ ಅಂಥದ್ದು. ಸೊ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಬೇರೆ ರೀತಿ ಏನಾರು ಕಂಟೆಂಟು ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಏನು ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆಂದರೆ ನಾನು ಸುಮಾರು ಸತಿ ನಿಮ್ಮ ಮುಂದೆ ಹೇಳಿದ್ದೀನಿ, ಲೈಕ್ 2 ಡೇಸು 100 ಡೇಸ್ ಆದಮೇಲೆ 150 ಅಥವಾ 110 ಡೇಸ್ ಆದಮೇಲೆ ಅಥವಾ 100 ಡೇ ವೀಡಿಯೋನೇ ಒಂಥರ ನೆಕ್ಸ್ಟ್ ಲೆವೆಲಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದು ಕೆಲವೊಂದು ರೀಸನ್ಸ್ಗಳಿಂದ ಫುಲ್ಲು ವ್ಯಾನಿಷ್ ಆಯಿತು ಆ ಪ್ಲ್ಯಾನು. ಲೈಕ್ ಅದನ್ನು ಪೋಸ್ಟ್ಪೋನ್ ಮಾಡಿ 13 ದಿನ, ಲೈಕ್ 3 ದಿನನೋ 4ನೇ ದಿನನೋ ಆಗ್ತಿದೆ ಇವತ್ತಿಗೆ. ಸೊ ಅದು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಅದನ್ನು ನನಗೆ. ಸೊ ಅದೊಂದು ವೀಡಿಯೋ ಕಂಪ್ಲೀಟ್ ಮಾಡಬೇಕಿತ್ತು ನಾನು. ಸೊ ಅದೊಂದು ಕಂಟೆಂಟು. ಸೊ ನೋಡೋಣ ಆದಷ್ಟು ಬೇಗ. ಸೊ ನನಗೆ ಗೊತ್ತಿರೋ ಪ್ರಕಾರ ಇನ್ನೂ 1 or 2 ವೀಕ್ಸ್ ಆಗೋಲ್ಲ. ಸೊ ಅಂದರೆ ಟೈಟ್ ಇದೆ ಗೈಸ್, ಶೆಡ್ಯೂಲ್ ತುಂಬ ಟೈಟ್ ಇದೆ. ಸೊ ಅದಕ್ಕೋಸ್ಕರ ಬೇರೆ ಗೀಸನ್ನು ಏನೂ ಇಲ್ಲ ಗೈಸ್, ಎಲ್ಲ ಚೆನ್ನಾಗಿದೆ. ಅಂದರೆ ನನ್ನ ಬಿಸ್ನೆಸ್ ನೋಡಬೇಕು. ಸೊ ಸೆಕೆಂಡು ವ್ಲಾಗಿಂಗು, ಯೂಟ್ಯೂಬ್ ಚಾನಲ್ಲು. ಸೊ ನಾನು ಯಾವತ್ತೂ ಪಾರ್ಟಿಷನ್ಸ್ ಮಾಡಿಲ್ಲ. ಸೊ ಇದಕ್ಕೆ ಇಷ್ಟು ಟೈಮ್ ಕೊಡಬೇಕು, ಇದಕ್ಕೆ ಇಷ್ಟು ಟೈಮ್ ಕೊಡಬೇಕು ಅಂತ ನಾನು ಯಾವುದೇ ಕಾರಣಕ್ಕೂ ಈ ರೀತಿ ಮಾಡೋಕ್ಕಾಗಲ್ಲ. ಯಾಕಂದರೆ ಗೈಸ್, ನಂದು ಬಂದು ಬಿಸ್ನೆಸ್ಸು. ಸೊ ಇವಾಗ ಯಾವ್ದಾರ ಜಾಬ್ಗೆ ಹೋಗೋ ಥರ ಇದ್ದಿದ್ರೆ ಸೊ ಟೈಮಿಂಗ್ಸ್ ಇರುತ್ತೆ ಅಲ್ಲಿ. ಬೆಳಿಗ್ಗೆ ನೀನು 9 ಗಂಟೆಗೆ ಬಂದರೆ ರಾತ್ರಿ ಸಂಜೆ ನೀನು 5 ಗಂಟೆಗೆ ಲಾಗೌಟ್ ಆಗೋದ್ಬೋದು, ಅಥವಾ 8 ಗಂಟೆಗೆ ಲಾಗೌಟ್ ಆಗ್ಬೋದು ಅಂತ. 8 ಗಂಟೆಯಿಂದ 10 ಗಂಟೆ ಗಂಟ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ
ಮಲ್ಕೋಬೋದು, ಅಂದರೆ ನಾಳೆ ವೀಡಿಯೋ ಅಪ್ಲೋಡ್ ಮಾಡಿ ಮಲ್ಕೋಬೋದು, ಅಥವಾ ಬೇರೆ ರೀತಿ ಟೈಮಿಂಗ್ಸ್ ಮೇಂಟೈನ್ ಮಾಡ್ಬೋದು. ಸೊ ನಂದು ಬಂದು ಬಿಸ್ನೆಸ್ಸು. ಸೊ ನನಗೆ ಆ ಥರ ಅಂದರೆ ಕನ್ಸಿಸ್ಟೆನ್ಸಿ ಅಂದರೆ ತುಂಬ ಜನ ಹೇಳ್ತಾರೆ ಏನು ನಾನು ಕೊಡ್ಬೋದು ಟೈಮು, ಈ ಟೈಮಿಂದ ಈ ಟೈಮಿಗೆ ಕೊಡಬೇಕು ಅಂದರೆ ಕೊಡ್ಬೋದು ಅಂತ. ಗೈಸ್ ಅದು ಬಿಸ್ನೆಸ್ಸಲ್ಲಿ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕೆ ಅಂದರೆ ದಿನ ಬೇರೆ ರೀತಿ ನಮಗೆ ಟೆನ್ಷನ್, ಅಂದರೆ ಬೇರೆ ಬೇರೆ ರೀತಿ ಟಾಸ್ಕ್ಗಳು ಬರ್ತಾ ಇರುತ್ತೆ, ಬೇರೆ ಬೇರೆ ರೀತಿ ಪ್ರೆಷರ್ಸ್ ಇರುತ್ತೆ, ಬೇರೆ ಬೇರೆ ರೀತಿ ಏನಾದರೂ ಚೇಂಜಸ್ ಮಾಡಬೇಕಾಗಿರುತ್ತೆ, ಆಮೇಲೆ ಟೆನ್ಷನ್ ಇರುತ್ತೆ, ಪ್ರೆಷರ್ ಇರುತ್ತೆ, ಆಮೇಲೆ ಅದು ಇದು ಯೋಚನೆಗಳಿರುತ್ತೆ. ಸೊ ಈ ರೀತಿಯಲ್ಲಿ ಆದಾಗ ಏನಾಗುತ್ತೆ, ನಾವು ಒಂದು ಕನ್ಸಿಸ್ಟೆನ್ಸಿ ಟೈಮ್ನ ನಾವು ಪ್ಲ್ಯಾನ್ ಮಾಡಿ ಅಂದರೆ ಇಡೋಕ್ಕಾಗಲ್ಲ ಈ ಟೈಮು ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟು 12:30ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. 3 ಗಂಟೆಗೆ ವೀಡಿಯೋ ಮಾಡಿ 8 ಗಂಟೆಗೆ ಅಪ್ಲೋಡ್ ಮಾಡಿರೋದಿದೆ, 4 ಗಂಟೆಗೆ ವೀಡಿಯೋ ಮಾಡಿ 8 ಗಂಟೆಗೆ ಅಪ್ಲೋಡ್ ಮಾಡಿರೋದಿದೆ. ಸುಮಾರು ವೀಡಿಯೋಗಳು ಆಗಿದೆ ಈ ಥರ. ನಾನು ವಿತ್ ಟೈಮೇ ತೋರಿಸ್ತೀನಿ, ಬೇಕಾದ್ರೆ ಈಗಲೂ ಕೂಡ ಟೈಮ್ ತೋರಿಸ್ತೀನಿ. ನಾನೇನು ಸುಳ್ಳೇಳೇನು ಅವಶ್ಯಕತೆ ಇಲ್ಲ ಗೈಸ್ ನನಗೆ. ಲೈಕ್ ಸುಳ್ಳೇಳೇನೆ 12:30 ನೋಡಿ 13 ಏಪ್ರಿಲು. ಸೊ ಈ ವಿಡಿಯೋ ಇವತ್ತೇ ಅಪ್ಲೋಡ್ ಆಗುತ್ತೆ. ಸೊ ಅದನ್ನು ಕೂಡ ನಾನು ಓಪನಾಗಿ ಹೇಳ್ತೀನಿ. ಸೊ ಯಾವುದೇ ರೀತಿ ಐಡೆನ್ಸ್ ಸಿಕ್ಕಿಲ್ಲ ನನ್ನ ಹತ್ರ. ಸೊ ಇವತ್ತು ಮಾಡಿರೋ ವಿಡಿಯೋ ನಾಳೆ ಅಪ್ಲೋಡ್ ಆಗ್ತಿದೆಯಾ, ಓಕೆ ಹೇಳ್ತೀನಿ ನಾಳೆ ಅಪ್ಲೋಡ್ ಆಗುತ್ತೆ ಈ ವಿಡಿಯೋ ಅಂತ. ಅಂದರೆ ಪ್ರೆಸೆಂಟ್ ಇವತ್ತು ಮಾಡ್ತಾಯಿದ್ದೀನಿ, ಬಟ್ ನಾಳೆ ಅಪ್ಲೋಡ್ ಆಗುತ್ತೆ ಅಂತ. ಇವತ್ತೇ ಮಾಡ್ತಾರೆ ವಿಡಿಯೋ. ನಾನು ಅದಕ್ಕೆ ಟೈಮು ಡೇಟು ಕೂಡ ತೋರಿಸೋದು ನಿಮಗೆ. ಸೊ 13th ಏಪ್ರಿಲ್ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇರ್ತೀರೋ, ಸೊ ಡೇಟ್ ಚೆಕ್ ಮಾಡಿ 13th ಏಪ್ರಿಲ್ ಆಗಿರುತ್ತೆ. ಬಟ್ ನಂದು ಏನಾಗಿತ್ತು ಅಂದರೆ ಒಂದು ಸ್ವಲ್ಪ ದಿನ ನನಗೆ ಫಾಸ್ಟ್ ಫಾರ್ವರ್ಡ್, ಅಂದರೆ ಒಂದು ದಿನ ಬ್ಯಾಕ್ ಇದ್ದೆ. ನಾಳೆ ಅಂದರೆ ಇವತ್ತಿನ ವಿಡಿಯೋ ನಾಳೆ ಅಪ್ಲೋಡ್ ಆಗ್ತಿತ್ತು. ಸೊ ಒಂದೊಂದು ದಿನ ಬ್ರೇಕ್ ಆಗ್ತು. ಅದು ಏನಂದರೆ ಯಾವ ಥರ ಒಂದಿನ ಪ್ರೆಷರ್ ಕೆಲಸ ಬಂದಾಗ ಫುಲ್ ಕಂಟಿನ್ಯೂಸ್ ವರ್ಕ್ ಇದ್ದಾಗ ಸೊ ಮಾಡೋಕ್ಕಾಗಲಿಲ್ಲ. ಸೊ ಕೆಲವೊಂದು ಟೈಮಲ್ಲಿ ಹಂಗಾದಾಗ ಅದು ಜಂಪಾಗಿ ಆ ಟೈಮ್ ಪೀರಿಯಡ್ ಬೀಯಿಂಗೆ ಬಂದು ಕೂತ್ಕೊಳ್ಳೋ ಥರ ಇದೆ. ಇಫ್ ಇನ್ ಕೇಸ್ ಇವತ್ತು ಒಂದು ಸ್ವಲ್ಪ ಇಷ್ಟೊತ್ತು ಫ್ರೀ ದಿನ, ಸೊ ಇದು ಮುಗಿಸಿ ನಾನು ಬ್ಯಾಕ್ ಟು ವರ್ಕ್ ಆಗ್ತೀನಿ. ಸೊ ನಾಳೆ ಶೆಡ್ಯೂಲು ನನಗೆ ವಿತಿನ್ 8 ಅಷ್ಟರಲ್ಲಿ ಅಥವಾ ವಿತಿನ್ 6 o'clock 7 o'clock ಅಷ್ಟರಲ್ಲಿ ಗೊತ್ತಾಗೋಗುತ್ತೆ. ಸೊ ನಾನು ಒಂದು ವೀಡಿಯೋನ ಹಂಗೆ ಮಾಡಾಕಿದ್ದೀನಿ ಗೈಸ್, ನೀವು ನೋಡ್ಬೋದು. ಸೇಮ್ ಡ್ರೆಸ್ಸಲ್ಲಿ 2 ವೀಡಿಯೋ. ಸೊ ನಾನು ಕ್ಲಾರಿಟಿನೂ ಕೊಟ್ಬಿಟ್ಟಿದ್ದೀನಿ. ಸೊ ಒಂದು ಆಫೀಸಲ್ಲಿ ಮಾಡಿದ್ದೀನಿ, ಒಂದು ನನ್ನ ರೂಮಲ್ಲಿ ಮಾಡ್ತಿದ್ನಲ್ಲ ಮುಂಚೆ ವೀಡಿಯೋಸು, ಆ ರೀತಿ ಇದರಲ್ಲಿ ಮಾಡಿದ್ದೀನಿ. ಸೊ ಅವಾಗ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ. ಸೊ ಸೇಮ್ ಡ್ರೆಸ್ ಇದೆ ಅಂತ ಕನ್ಫ್ಯೂಸ್ ಆಗಿಬಿಡಿ. ಸೊ ಇದು ಅವತ್ತಿಂದೇ ವೀಡಿಯೋ, ಬಟ್ ನಾಳೆ ಅಪ್ಲೋಡ್ ಆಗುತ್ತೆ. ನಾಳೆ ಫುಲ್ಲು ನನಗೆ ಕಂಪ್ಲೀಟ್ ಶೆಡ್ಯೂಲ್ ಪ್ಯಾಕ್ ಆಗೋಗಿದೆ. ಸೊ ನಾಳೆಗೆ ಟೆನಿಕಾಸ್ಟ್ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಇವತ್ತು ಮಿಸ್ ಆಯಿತು ಅಂದರೆ ನಾಳೆ ವೀಡಿಯೋ ಇನ್ಕಂಪ್ಲೀಟ್ ಆಗೋಗುತ್ತೆ. ಸೊ ಬ್ರೇಕ್ ಆಗುತ್ತೆ ಕನ್ಸಿಸ್ಟೆನ್ಸಿ ಅಂತ ಅಂದ್ಬಿಟ್ಟು ಸೊ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅದಾದಮೇಲೆ ನಾಳೆ ಫುಲ್ಲು ಪ್ಯಾಕ್ ಆಗೋಯ್ತು. ಸೊ ಅದು ಮುಗಿದ ಮೇಲೇ ನನಗೆ ಈ ರೀತಿ ಅವತ್ತಿನ ದಿನ ಅವತ್ತೇ ವೀಡಿಯೋ ಮಾಡೋ ಥರ ಆಗ್ತಾ ಇರೋದು. ಬಟ್ ಏನು ಅಂದರೆ ನೋಡೋಣ, ಆದಷ್ಟು ಬೇಗ ಒಂದಿನ ಒಂದಿನ ಬ್ಯಾಕ್ವರ್ಡ್, ಅಂದರೆ ಒಂದಿನ ಇವತ್ತಿನ ವೀಡಿಯೋ ನಾಳೆ ಅಪ್ಲೋಡ್ ಆಗೋ ಥರ ಮಾಡೋ ಥರ ಮೇಂಟೈನ್ ಮಾಡೋಣ. ಯಾಕಂದರೆ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಏನಾದರೂ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಾಗ ಸೊ ಇದಕ್ಕೆ ಡಿಸ್ಟರ್ಬ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡಿಸ್ಟರ್ಬ್ ಆಗೋ ಚಾನ್ಸಸ್ ಅಂದರೆ ಗೈಸ್ ಇವತ್ತು ಮಾಡಿ ಡೈಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿ ಇವತ್ತೇ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಾಳೆಗೆ ಡೈಲಿ ವ್ಲಾಗಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ಈ ಥರ ಎಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೋಸ್ಕರ ಚೇಂಜಸ್ ಮಾಡ್ಕೊತೀನಿ. ಬಟ್ ಯಾವಾಗ ಏನು ಯಾವಾಗ ಚೇಂಜಸ್ ಆಗುತ್ತೆ, ನೆಕ್ಸ್ಟ್ ವೀಡಿಯೋ ಏನೂ ಗೊತ್ತಿಲ್ಲ ಗೈಸ್. ಸೊ ನನ್ನ ಸಿಚುವೇಶನ್ ಹೆಂಗಿದೆ ಅಂದರೆ ಇವಾಗ 12:30 ಏನು ತೋರಿಸೋದ್ನಲ್ಲ ಟೈಮು, ಸೊ 12:25 28 ಆಗಿತ್ತು. ಓಕೆ 12:30 ಈಗ ಟೈಮು ಪ್ರೆಸೆಂಟು. ಸೊ ಇವಾಗ ನಾನು ಕೂತು ಮಾತಾಡ್ತಾ ಇದ್ದೀನಿ ಅಂದರೆ ಸೊ ಈ ಪ್ಲ್ಯಾನ್ ಆಗಿರೋದು ಯಾವಾಗ ಅಂತ ಓಪನಾಗಿ ಹೇಳ್ತೀನಿ. 12:15 12:20 ಪ್ಲ್ಯಾನ್ ಆಗಿರೋದು ಇದು. ಅಂದರೆ ಏನು ಮಾಡಬೇಕು ಕಾನ್ಸೆಪ್ಟು ಅಂತ. ಸೊ ಓಕೆ ಏನು ಮಾಡೋದು ಯೋಚನೆ ಮಾಡಿ ಅದೇ ಒಂದು ಕಂಟೆಂಟ್ ಮಾಡ್ಬೋಣ, ಒಂಥರ ಸಾರಿ ಕೇಳೋ ಥರ ಈ ರೀತಿ ಮಾಡೋಣ ಅಂತ ಮಾಡಿದ ವಿಡಿಯೋ ಇದು. ಸೊ ಈ ರೀತಿ ಆಗುತ್ತೆ ಗೈಸ್. ಸೊ ನನ್ನ ಟೈಮ್ ಹೆಂಗಿರುತ್ತೆ, ನನ್ನ ಶೆಡ್ಯೂಲ್ಸ್ ಹೆಂಗಿರುತ್ತೆ, ನಾನು ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಫ್ರೀ ಇರ್ತೀನಿ, ಅಥವಾ ಓಕೆ ನಾನು ಟೆನ್ನಿಕಷ್ಟು ನಾನು 12 ಗಂಟೆಗೆ ಫ್ರೀ ಆಗಬೇಕು, 2 ಗಂಟೆ 12 ಗಂಟೆಯಿಂದ 2 ಗಂಟೆ ಗಂಟ ಫ್ರೀ ಆಗಬೇಕು. ವೀಡಿಯೋ ಪಾರ್ಟ್ ಏನೇನಿದೆ ಎಲ್ಲ ವೀಡಿಯೋ ಮಾಡ್ಕೋಬೇಕು. ಸೊ ಅದಾದಮೇಲೆ 2 ಗಂಟೆಯಿಂದ 3 ಗಂಟೆವರೆಗೂ ಎಡಿಟಿಂಗು ಎಕ್ಸೆಟ್ರಾ ಟೈಮ್ ಇಟ್ಕೋಬೇಕು. 3 ಗಂಟೆಗೆ ಅಪ್ಲೋಡ್ ಮಾಡಬೇಕು. 4 ಗಂಟೆ ಅಷ್ಟರಲ್ಲಿ ಅಥವಾ 5 ಗಂಟೆ ಅಷ್ಟರಲ್ಲಿ ಅಪ್ಲೋಡ್ ಆಯ್ತಾ ಇರುತ್ತೆ. ಸೊ ಅಪ್ಲೋಡ್ ಮಾಡೋಕೆ ಮಾಡ್ಬಿಟ್ಟು ಬೇರೆ ಏನಾದರೂ ಲ್ಯಾಪ್ಟಾಪಲ್ಲಿ ಏನಾದರೂ ವರ್ಕ್ ಮಾಡ್ಕೊತಾ ಇರಬೇಕು. ಈ ರೀತಿ ಗೈಸ್ ನಿಜವಾಗ್ಲೂ ಬಿಸ್ನೆಸ್ ಫೀಲ್ಡಲ್ಲಿ ಇದಾಗಲ್ಲ. ಸೊ ನಾನು ಏನಕ್ಕೆ ಎಲ್ಲ ಶೇರ್ ಮಾಡ್ತೀನಿ ಅಂದರೆ ಗೈಸ್, ಸೊ ಇವಾಗ ಯಾರೋ ಪ್ಲ್ಯಾನ್ ಮಾಡ್ತಾ ಇರ್ತೀರ, ಸೊ ಡೈಲಿ ವ್ಲಾಗಿಂಗ್ ಬರಬೇಕು, ಡೈಲಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕು ಯೂಟ್ಯೂಬಲ್ಲಿ, ಏನೋ ನೆಕ್ಸ್ಟ್ ಲೆವೆಲ್ ಥರ ರೆವಿನ್ಯೂ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ. ಬಟ್ ಅಷ್ಟೇ ಕಷ್ಟ ಇದೆ ಗೈಸ್. ಸೊ ಯೋಚನೆ ಮಾಡಿ ನೀವು. ಸೊ ನನ್ನ ವೀಡಿಯೋ ನೋಡೋರು ಯಾರೆಲ್ಲ ನೋಡ್ತಾ ಇರ್ತೀರೋ ಸೊ ಯೋಚನೆ ಮಾಡಿ ಫೀಲ್ಡಿಗೆ ಎಂಟ್ರಿ ಹಾಕ್ಬಿಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಅನ್ನಲ್ಲ. ನಿಮ್ಮ ಟೈಮ್ನ ಫ್ರೀ ಮಾಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಸೊ ಅಪ್ಲೋಡ್ ಮಾಡ್ಬೋದು, ಏನೂ ಮಾಡೋಕ್ಕಾಗಲ್ಲ. ಬಟ್ ನಾನು ಯಾವ ಬಂಡೇರಿದ ಮೇಲೆ ಡೈಲಿ ವೀಡಿಯೋ, ಡೈಲಿ ವ್ಲಾಗ್ಸು ಅಥವಾ ಡೈಲಿ ವೀಡಿಯೋ ಟೆನಿಕಾಸ್ಟ್ ಡೈಲಿ ಒಂದು ವೀಡಿಯೋ ವ್ಲಾಗ್ ಆದರೂ ಆಗಲಿ, ಕಂಟೆಂಟ್ ಆದರೂ ಆಗಲಿ, ಅಥವಾ ಒಂಥರ ಏನದು ಇನ್ಫಾರ್ಮೇಟಿವ್ ವೀಡಿಯೋ ಅದಾದರೆ ಬಿಸ್ನೆಸ್ ಬಗ್ಗೆ ಏನಾರು ಆಗಲಿ ಡೈಲಿ ಟೆನಿಕಾಸ್ಟ್ ಒಂದು ವೀಡಿಯೋ ಅಪ್ಲೋಡ್ ಆಗಬೇಕು ಅಂತ ಬಂಡೇರಿದ ಮೇಲೆ ನಾನು ಟಾರ್ಗೆಟ್ ಇಟ್ಕೊಳ್ಳೋಣ ಗೊತ್ತಿಲ್ಲ. ಸೊ ಅದು ನನಗೆ
ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ, ಪ್ರೆಷರು. ಬಟ್ ಏನೂ ಮಾಡೋಕ್ಕಾಗಲ್ಲ ಗೈಸ್. ಒಂದು ಸತಿ ಅದನ್ನು ಎತ್ಕೊಬಿಟ್ಟಿದ್ದೀನಿ ಮತ್ತು 100 ಡೇಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಬಿಟ್ಟಿದ್ದೀನಿ. ಸೊ ಅದು 150 ಡೇಸಿಗೆ ಇವಾಗ ನೆಕ್ಸ್ಟು ಟಾರ್ಗೆಟು ಸೆಟ್ ಆಗಿದೆ. ಸೊ 150 ಡೇಸಿಗೆ ಟಾರ್ಗೆಟ್ ಹೊಡಿಬೇಕು. ಸೊ ಅದಾದಮೇಲೆ ನಿಮಗೆ ಗೊತ್ತಿರುತ್ತೆ, ನೆಕ್ಸ್ಟ್ ಓಪನ್ ಆಗುತ್ತೆ 200 ಡೇಸ್ ಕನ್ಸಿಸ್ಟೆನ್ಸಿ ಓಪನ್ ಆಗುತ್ತೆ. ಸೊ ಅದು 200 ಡೇಸ್ ಹೆಂಗೆ ಅದರಾಗಿ ರೀಚ್ ಆಗಬೇಕು ಅಂತ ಅವಾಗ ಫಿಕ್ಸ್ ಆಗಿ, ಅದಾದಮೇಲೆ 365 ಡೇಸ್ ಕಂಪ್ಲೀಟ್ ಆಗಲಿ ಅಂತ ನಾನು ಸಿಕ್ಕಾಪಟ್ಟೆ ಆಸೆ ಪಡ್ತಾಯಿದ್ದೀನಿ. ನಾನೊಂದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ಇದ್ದೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡೋರು ಲೈಕ್ ಎಷ್ಟು ಜನ ಕ್ಯೂರಿಯಾಸಿಟಿ ಇದ್ದೀರೋ ಇಲ್ಲೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಾನಂತೂ 200% ಇಲ್ಲ 300% ಕ್ಯೂರಿಯಾಸಿಟಿ ಆಗಿದ್ದೀನಿ. 365 ಡೇಸಲ್ಲಿ 365 ಡೇಸನ್ನು ನನ್ನ ಕೈಯಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತಾ ಅಂತ. ಯಾಕೆಂದರೆ ಗೈಸ್ 100 ಡೇಸಲ್ಲಿ ಲಾಸ್ಟ್ 10-15 ಡೇಸ್ ನನ್ನ ವೀಡಿಯೋಸು ಕಂಪಲ್ಸರಿ ನೋಡೋರಿಗೆ ಅರ್ಥ ಆಗಿರುತ್ತಿದ್ದು. ಸೊ ಲಾಸ್ಟಿಂದ ಒಂದು 10-15 ಡೇಸು ನನಗೆ ಯಾವ ರೀತಿ ಆಗೋಯ್ತು ಅಂದರೆ, ಈ ಕಡೆ ನನಗೆ ಇದೆಲ್ಲ ವೆಬ್ಸೈಟೆಲ್ಲ ಚೇಂಜ್ ಮಾಡಬೇಕು, ವೆಬ್ಸೈಟ್ ಅಪ್ಡೇಟ್ ಮಾಡಬೇಕು, ಮತ್ತು ಪ್ರಾಡಕ್ಟ್ಸ್ ಅಪ್ಡೇಟ್ ಮಾಡಬೇಕು, ಒಂದು ಸ್ವಲ್ಪ ಟೆನ್ಷನ್ಸು, ಪ್ರೆಷರ್ಸು ಈ ರೀತಿ ಇದೆ. ಅದಾದಮೇಲೆ ಒಂದು ಸ್ವಲ್ಪ ಬೇರೆ ಬೇರೆ ಅಡಿಷ್ನಲ್ ಕೆಲಸಗಳಿದೆ, ಅಡಿಷ್ನಲ್ ವರ್ಕ್ಗಳು. ಸೊ ಅದನ್ನೆಲ್ಲ ಮುಗಿಸಿ ನಾನು ಫ್ರೀ ಆಗ್ತಾನೇ ಇಲ್ಲ. ಅದಾದಮೇಲೆ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಇನ್ನೂ ಒಂದು ಏನಾಯಿತು ಅಂದರೆ, ಪ್ರೀವಿಯಸ್ ವೀಡಿಯೋ ನಂಜನಗೂಡು ಜಾತ್ರೆಗೆ ಹೋಗಿದ್ದೆ. ಸೊ ಆ ವಿಡಿಯೋ ನೋಡ್ಬೇಕು ನೀವು. ಅದಾದಮೇಲೆ ನಾನು 2 to 3 ಡೇಸ್ ಫುಲ್ಲು ಫೀವರು ಮತ್ತು ಜ್ವರ, ಸುಸ್ತು ಈ ರೀತಿಯಾಗಿ ಪ್ಯಾಕ್ ಆಗಿದೆ. ಸೊ ಆವತ್ತಿನ ವೀಡಿಯೋ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಅದಾದಮೇಲೆ ಹೆಂಗೋ ನನಗೆ 2 to 3 ಡೇಸ್ ವೀಡಿಯೋಸ್ ಇತ್ತು. ಯಾಕೆ ಅಂದರೆ 2 ಡೇ ಒನ್ ಡೇ ಕಂಪ್ಲೀಟಾಗಿ ಜಾತ್ರೆದು ಬಿಟ್ಟಿದ್ದೀನಿ, ಬರೀ ಏನದು ಅನ್ಫಿಲ್ಟರ್ಡ್ ವೀಡಿಯೋ ಥರ. ಸೊ ಬರೀ ಜಾತ್ರೆದು. ಸೊ ಅದಾದಮೇಲೆ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಶೇರ್ ಮಾಡಿದ್ದೀನಿ. ಸೊ ಇವೆರಡು ವೀಡಿಯೋ ಇದ್ದಿದ್ದರಿಂದ 2 ದಿನ ಅಂದರೆ ಹೋಗಿದ್ದು ಬಂದಿದ್ದ ದಿನ, ಅದಾದಮೇಲೆ ಮಾರನೆಗೆ ಈ ವಿಡಿಯೋ ಅಪ್ಲೋಡ್ ಆಯಿತು. ಅದಾದಮೇಲೆ ಮಾರನೆಗೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಶೇರ್ ಮಾಡಿದ್ದಿದ್ದು, ಅದು ಆ ವಿಡಿಯೋ ಅಪ್ಲೋಡ್ ಆಯಿತು. ಅದಾದಮೇಲೆ ಒಂದು ಸ್ವಲ್ಪ ಹುಷಾರಾದೆ, ಬೆಟರ್ ಫೀಲ್ ಆಯ್ತಿದೆ. ಸೊ ನಾಟ್ ಫೀಲಿಂಗ್ ವೆಲ್ ಅಂತಲೇ ಒಂದು ವಿಡಿಯೋ ಅದ್ರ ಮೇಲೆ ಒಂದು ಕಂಟೆಂಟ್ ಮಾಡಿಬಿಟ್ಟೆ. ಅದಾದಮೇಲೆ ಹೆಂಗೋ ನನಗೆ ಫ್ರೈಡೇ ಸಿಕ್ಬಿಡ್ತು, ಸ್ಟೀಫನ್ ಮೂವಿದು ರಿವ್ಯೂ ಕೊಟ್ಟು. ಆಮೇಲೆ 4000 ಸಬ್ಸ್ಕ್ರೈಬರ್ಸ್ ಅವಾಗ ರೀಚ್ ಆಯಿತು. ಸೊ 4000 ಸಬ್ಸ್ಕ್ರೈಬರ್ಸ್ ಒಂದು ವಿಡಿಯೋ ಮಾಡಿದೆ. ಸೊ ಈ ರೀತಿ ಗೈಸ್ ನಾನು ಯಾವುದನ್ನು ಪ್ಲ್ಯಾನೇ ಮಾಡಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಕುತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ, ಇದು ಆಗದೇ ಇರೋ ಕೆಲಸ. ಬಟ್ ಇಫ್ ಇನ್ ಕೇಸ್ ಆದರೆ ಇವಾಗ 4500 ಸಬ್ಸ್ಕ್ರೈಬರ್ಸ್ ರೀಚ್ ಆದರು ಅಂತ ಇಟ್ಕೊಳ್ಳಿ. ಸೊ ಅಟ್ ಪ್ರೆಸೆಂಟು 4770 ಸಮಥಿಂಗ್ ಸ್ಟಾಪ್ ಆಗಿದ್ದಾರೆ. ಸೊ ಇವಾಗ 4500 ಆಗಿದ ತಕ್ಷಣ ನಾನೇನು ಮಾಡ್ತೀನಿ, ಅದೇ ಒಂದು ಕಂಟೆಂಟ್ ನನಗೆ ಗೈಸ್ ನೀವು ನಂಬಲ್ಲ, ನಾಳೆ ನಾನು ನೋಡ್ತೀನಿ 4500 ಆಗಿದ್ರೆ ಅದೇ ಒಂದು ಕಂಟೆಂಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು, ಸೊ ವಿತಿನ್ ಎ ಡೇ ಅಂದರೆ ಒಂದು ಓವರ್ ನೈಟಲ್ಲಿ ನನಗೆ ಹೆಂಗೆ ನೋಡಿ ಗೈಸ್ ಹೆಂಗಾಗಿದೆ. ಲೈಕ್ ಸೈಕೋ 70 ಸಬ್ಸ್ಕ್ರೈಬರ್ಸ್ ಇದೆ ಅಂದರೆ 4070 ಸಬ್ಸ್ಕ್ರೈಬರ್ಸ್ ಇದ್ದರು. ವಿತಿನ್ ಎ ನೈಟ್ ಅಷ್ಟರಲ್ಲಿ 430 ಸಬ್ಸ್ಕ್ರೈಬರ್ಸ್ ಎಕ್ಸ್ಟ್ರಾ ಆಗಿದ್ದಾರೆ. ಸೊ 430 ಸಬ್ಸ್ಕ್ರೈಬರ್ಸ್ ಗೇನ್ ಆಗಿರೋದೇನು ತಮಾಷೆ ಮಾತಲ್ಲ. ಈ ರೀತಿ ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಅಂದರೆ ಓಕೆ ಇವಾಗ ನಾಳೆಗೆ 4500 ಆಗುತ್ತೆ. ಬಟ್ ನನಗೇನಾದ್ರು ಬೇರೆ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಇರುತ್ತೆ ಅಂದ್ಕೊಳ್ಳಿ, 4500 ಕಂಟೆಂಟ್ ಮುಟ್ಟಲ್ಲ. ಸೊ ಇನ್ನೊಂದು ಬೇರೆ ಥರ ವೀಡಿಯೋ ಮಾಡ್ಕೊಂಡು ಆ ಕಂಟೆಂಟ್ ಮೇಲೆ ಒಯ್ತೀನಿ. ಬಟ್ ಇಫ್ ಇನ್ ಕೇಸ್ ಪ್ಲ್ಯಾನ್ ಆಗಿಲ್ಲ ಅಂದರೆ ಅದೇ ಒಂದು ಕಂಟೆಂಟು. ಸೊ ಡೈಲಿ ಕಂಟೆಂಟ್ ಕ್ರಿಯೇಷನ್ ಈಸಿ ಇಲ್ಲ ಗೈಸ್. ಸೊ ನೀವು ಒಂದು ಟಾಪಿಕ್ ಮೇಲೆ ಅಂದರೆ ಬಿಸ್ನೆಸ್ ರಿಲೇಟೆಡ್ಡೇ ನಾನು ಮಾತಾಡ್ತೀನಿ, ಬಿಸ್ನೆಸ್ ರಿಲೇಟೆಡ್ಡೇ ಒಂದು ಚಾನಲ್ ಓಪನ್ ಮಾಡ್ಕೊಂಡು ನಾನು ಕೂರ್ತೀನಿ ಅಂದರೆ, ಸೊ ನೀವು ನನ್ನ ಪ್ರಕಾರ ಏನು ಮಾಡಬೇಕು, ಹೋಮ್ವರ್ಕ್ ಮಾಡಿ. ಹೋಮ್ವರ್ಕ್ ಅಂದರೆ ಏನು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದಲ್ಲ. ಸೊ ಒಂದು ಬುಕ್ ತಗೊಳ್ಳಿ. ಸೊ ಫಸ್ಟ್ ಡೇ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀರಾ, ಸೆಕೆಂಡ್ ಡೇ ಅದೇ ಬಿಸ್ನೆಸ್ ಅಂತ ತಗೋತೀರಾ. ಸೊ ಬಿಸ್ನೆಸ್ ಬಗ್ಗೆ ಏನು ಮಾತಾಡ್ತೀರಾ, ಸೆಕೆಂಡ್ ಡೇ ಏನು ಮಾತಾಡ್ತೀರಾ, ಥರ್ಡ್ ಡೇ ಏನು ಮಾತಾಡ್ತೀರಾ ಅಂತ ಒಂದು 150 ಡೇಸಿಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ 150 ಡೇಸಿಗೆ ಪ್ಲ್ಯಾನ್ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, 100 ಡೇಸ್ 100% ಆಗುತ್ತೆ. ಅಂದರೆ ಕಂಟಿನ್ಯೂಸ್ ಆಗಲ್ಲ. ಸೊ ಏನೋ ಒಂದು ಚೇಂಜಸ್ಸು, ಯಾವುದೋ ಒಂದು ಟಾಪಿಕ್ ಚೇಂಜ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಬರೀಬೇಕಾದ್ರೆ 5th ಟಾಪಿಕ್ ಏನೋ ಬರ್ದಿರ್ತೀರಾ. ಸೊ ನೀವು ವಿಡಿಯೋ ಮಾಡ್ತಾ ಏನಾಗಿರುತ್ತೆ, 5th ಟಾಪಿಕ್ಕು ಬೇಗ ಅರ್ಲಿ ಹೋಗುತ್ತೆ. ಓಕೆ ಇವಾಗ ಫಾರ್ ಎಕ್ಸಾಂಪಲ್ 40th ಟಾಪಿಕ್ 40ನೇ ಟಾಪಿಕ್ ಮಾತಾಡ್ತಿರ್ತೀರ 40ನೇ ದಿನದ್ದು. ಸೊ 40 ದಿನ ಆದಮೇಲೆ ನಿಮ್ಗೆ 41, 42, 43 ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸಲ್ಲ. ಅಂದರೆ ಬರೀಬೇಕಾದ್ರೆ ಇಂಟ್ರೆಸ್ಟಿಂಗ್ ಅಂತ ಬರ್ದಿರ್ತೀರ. ಸೊ ಅದಾದಮೇಲೆ ನೀವು ವೀಡಿಯೋ ಮಾಡಬೇಕಾದಾಗ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರೋದು ಕೊಡಬೇಕು ಅಂತ ಏನು ಮಾಡ್ತೀರಾ, ಅದು 3ನ ಸ್ಕಿಪ್ ಮಾಡಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರೋದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದಾದಮೇಲೆ ಇನ್ನೂ ಸೆಂಟ್ರಲ್ಲೆಲ್ಲೋ 60 ಚೇಂಜಲ್ಲಿ ಸಮಥಿಂಗು ಇನ್ನೊಂದು 2-3 ಇಷ್ಟ ಆಗೋಲ್ಲ, 60ಇಂದ 70 ಗ್ಯಾಪಲ್ಲಿ ಅದನ್ನೊಂದು ಎಗರಿಸ್ತೀರ. ಸೊ ಆ ರೀತಿ ಆದಾಗ ಎಗರಿಸ್ಕೊಂಡು ಸ್ಕಿಪ್ ಮಾಡ್ಕೊಂಡು ವೀಡಿಯೋ ಮಾಡಿದಾಗ 100 ಡೇಸ್ ಅಂತೂ ನಿಮ್ಗೆ 100% ಸಿಗುತ್ತೆ. ಸೊ 150 ಟಾಪಿಕ್ಸ್ನ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಸೊ ಆ ಟಾಪಿಕ್ ಬಗ್ಗೆ ಎಷ್ಟು ನಿಮಿಷ ಮಾತಾಡ್ಬೋದು ಅಂದಾಜು ಕೂತ್ಕೊಂಡು ಒಂದು ಮಿರರ್ ಮುಂದೆ ಮಾತಾಡೋ ಥರ ಮಾತಾಡಿ. ಸೊ ಗೈಸ್ ಇವಾಗ ಇನ್ನೂ ಒಂದೇನು ಹೇಳ್ತೀನಿ, ಮಿರರ್ ಮುಂದೆ ಮಾತಾಡಬೇಕು ಅಂತೆಲ್ಲ, ನೀವು ಯಾವ ರೀತಿ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀರಾ. ಸೊ ಟ್ರಯಲ್ ಅಂದ್ಬಿಟ್ಟು ಸುಮ್ಮನೆ
ಸುಮ್ಮನೆ ವೀಡಿಯೋಸ್ಗಳು ಮಾಡಿ. ಸೊ ನೀವು ಯಾವ ಬಟ್ಟೆಯಲ್ಲಿ ಇರ್ತೀರಾ, ಸೊ ನಿಮ್ಗೇನು ಯಾವ ಸ್ಟೈಲಲ್ಲಿ ಇರ್ತೀರಾ, ಹೇರ್ ಸ್ಟೈಲು, ಫೇಸು, ಇದೆಲ್ಲ ಅಡಿಷ್ನಲ್. ಯಾಕಂದರೆ ಇದು ಬಂದು ಟ್ರಯಲ್ಲು, ನೀವು ಮಾತ್ರ ನೋಡ್ತೀರಾ ಮೊಬೈಲಲ್ಲಿ ಶೂಟ್ ಮಾಡಿ. ಸೊ ಈ ರೀತಿ ಎಲ್ಲ ಟ್ರಯಲ್ ಮಾಡಿ ನಿಮಗೆ ಸೆಟ್ ಆಗುತ್ತೆ, ನಿಮ್ಗೆ ಓಕೆ, ನಿಮಗೆ ಫೈನ್, ಇದೆಲ್ಲ ಮ್ಯಾಚ್ ಆಗ್ತಿದೆ, ಸೊ ಇದನ್ನು ಇಷ್ಟಪಡ್ತಾರೆ ಜನ, ಈ ರೀತಿ ಈ ಸ್ಪಾಟಲ್ಲಿ ಮಾಡ್ಬೋದು, ಈ ಸ್ಪಾಟಲ್ಲಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಆ 100 ಡೇಸ್ ಎಕ್ಸಿಕ್ಯೂಟ್ ಮಾಡಿ. ಸೊ ನನ್ನ ಕೇಳೋ ಐಡಿಯಾ ಏನಂದರೆ, ಒಂದು ಟಾಪಿಕ್ ಬರ್ತೀನಿ ಅಂದರೆ ದಯವಿಟ್ಟು ಡೈಲಿ ಅಪ್ಲೋಡ್ ವೀಡಿಯೋ ಥರ ಟಾರ್ಗೆಟ್ ಇಟ್ಕೊಬೇಡಿ. ಸೊ ಡೈಲಿ ಅಪ್ಲೋಡ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ರೀಲ್ಸ್ ಆದರೆ 1 ನಿಮಿಷದ್ದು ಟಾರ್ಗೆಟು. ಸೊ 1 ನಿಮಿಷಕ್ಕೆ ಮುಗಿಸ್ಬೋದು. ಸೊ ವೀಡಿಯೋ ಆದರೆ ಮಿನಿಮಮ್ 10 ಮಿನಿಟ್ಸ್ ಆದರೂ ನೀವು ಟಾರ್ಗೆಟ್ ಇಟ್ಕೋಬೇಕು. ಮಿನಿಮಮ್ 10 ಮಿನಿಟ್ಸ್ ಇಟ್ಕೊಂಡ್ರೆ ಅದೊಂದು ಒಂಥರ ಲುಕ್ ಬರೋದು. ಸೊ 5 ಮಿನಿಟ್ಸು 6 ಮಿನಿಟ್ಸ್ ಮಾಡಿದ್ರೆ ಬೇಗ ಜನ ನೋಡ್ತಾರೆ. ಇದೆಲ್ಲ ಸುಳ್ಳು ಗೈಸ್. ನೀವು ಎಷ್ಟು ಲೆಂತಿ ಕೊಡ್ತೀರೋ ಏನು ಮ್ಯಾಟ್ರ್ ಆಗೋಲ್ಲ. ನೀವೇನು ಕಂಟೆಂಟ್ ಮಾತಾಡ್ತಿರ್ತೀರೋ ಅದು ಮಾತ್ರ ಮ್ಯಾಟ್ರ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಅದಾದಮೇಲೆ ನೀವು ಬಂದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ವೀಡಿಯೋ ಮಾಡಾದ್ಮೇಲೆ ಡೈಲಿ ಒಂದೊಂದು ವೀಡಿಯೋ ಇದ್ದರೆ ನಿಮ್ಮ ಡೈಲಿ ಟಾರ್ಗೆಟ್ ಡೈಲಿ ಇಡಿ. ಬಟ್ ಒಂದು ಟಾಪಿಕ್ ಇದ್ದರೆ ದಯವಿಟ್ಟು ಡೈಲಿ ಇಡಬೇಡಿ. ಯಾಕಂದರೆ ವೀಕ್ಲಿ 1 or 2 ಮಂಡೇ ಅಪ್ಲೋಡ್ ಆದರೆ ನೆಕ್ಸ್ಟು ವೆಡ್ನೆಸ್ಡೇ, ನೆಕ್ಸ್ಟು ಸ್ಯಾಟರ್ಡೆ, ಈ 3 ದಿನ ಇರುತ್ತೆ ನಮ್ಮದು ವೀಡಿಯೋ. ಅಥವಾ ಟ್ಯೂಸ್ಡೇ, ಥರ್ಸ್ಡೇ ಇವೆರಡು ದಿನ ಅಪ್ಲೋಡ್ ಆಗುತ್ತೆ, ಇಷ್ಟು ಗಂಟೆಗೆ ಅಪ್ಲೋಡ್ ಆಗುತ್ತೆ ಅಂತ ಜನರಿಗೆ ಮೈಂಡ್ ಸೆಟ್ಟಿಗೆ ಫಿಕ್ಸ್ ಮಾಡಿ. ಸೊ ನನ್ನ ವೀಡಿಯೋ ಡೈಲಿ 8 o'clockಗೆ ಅಪ್ಲೋಡ್ ಆಗ್ತಿದೆ. ಸೊ ಈ ರೀತಿ ಸೆಟ್ ಮಾಡಿದ್ದೀನಿ ಜನರ ಮೆಂಟಲ್. ಸೊ ನನ್ನ ವೀಡಿಯೋ ಇಷ್ಟಪಡೋರು ಸೊ 8 o'clockಗೆ ನನ್ನ ವೀಡಿಯೋ ಅಪ್ಲೋಡ್ ಆಗುತ್ತೆ. ಆ ಟೆನಿಕಷ್ಟು ನೋಡಬೇಕು ಅಂತಿರೋರು 8 o'clockಗೆ ಸೆಟ್ ಆಗಿರ್ತಾರೆ. ಸೊ 8 o'clock ಮೇಲೆ ಅವ್ರು ಯಾವಾಗ ಬೇಕಾದ್ರೂ ನೋಡ್ಬೋದು. ಇಫ್ ಇನ್ ಕೇಸ್ 8 o'clock ಫ್ರೀ ಇದ್ದರೆ 8 o'clockಗೆ ನನ್ನ ವೀಡಿಯೋ ನೋಡ್ಬೋದು. ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿ. ಸೊ ಈ ರೀತಿ ಹೋಗುತ್ತೆ. ಸೊ ನನ್ನ ಇದಂತೂ ಫಾಲೋ ಮಾಡಬೇಡಿ. ಸೊ ಇದೊಂದು ಸ್ವಲ್ಪ ರಿಸ್ಕು. ನಾನು ಎಲ್ಲ ಕಂಟೆಂಟು ಮಿಕ್ಸ್ ಮಾಡ್ತಾಯಿರ್ತೀನಿ ಗೈಸ್, ನಾನು ಇದೇ ಅದೇ ಅಂತಲ್ಲ. ಸೊ ನಿಮಗೇನಾರ ಆ ಥರ ಓಕೆ, ನನಗೂ ಇದೇ ಥರ ಇಷ್ಟ, ನಾನು ಒಂದ್ರ ಮೇಲೆ ಸ್ಟಿಕ್ಕನ್ನು ಹಾಕಿ ಇಷ್ಟ ಇಲ್ಲ, ಎಲ್ಲ ಟಾಪಿಕ್ಸ್ನ ಕವರ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ನಿಮ್ಮ ತಲೆಯಲ್ಲಿದ್ದರೆ ಸೊ ನನ್ನನ್ನು ಅಂದರೆ ಓಕೆ, ನನ್ನ ಚಾನಲ್ದು ಇರೋದನ್ನ ಕಾಪಿ ಮಾಡಿ. ಬಟ್ ಕಂಟೆಂಟ್ನ ಕಾಪಿ ಮಾಡಬೇಡಿ. ಯಾಕೆ ಅಂದರೆ ಕೆಲವೊಂದು ಸತಿ ಕಾಪಿ ರೈಟ್ಸ್ ಬೀಳೋ ಚಾನ್ಸಸ್ಸು ಇರುತ್ತೆ. ಸೊ ನನ್ನ ಫೋಟೇಜು ಓಕೆ, ನಾನು ಫೋಟೇಜ್ ಯಾಕಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಇಫ್ ಇನ್ ಕೇಸು ಅದೇ ಥರ ಕಂಟೆಂಟ್ ಇದ್ದಾಗ ಒಂದು ಸ್ವಲ್ಪ ಇದಾಗ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡು ಮಾಡಿ ಗೈಸ್. ಆಮೇಲೆ ಇನ್ನೂ ಒಂದು ಏನು ಹೇಳ್ತೀನಿ, ಯೂಟ್ಯೂಬಲ್ಲಿ ಲೈಕ್ ಆ್ಯನಿಮೇಷನ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು. ಓಕೆ, ಅದೆಲ್ಲ ಮಾಡ್ಬೋದು. ಬಟ್ ಆ್ಯನಿಮೇಷನ್ ಅಷ್ಟೇ ಚೆನ್ನಾಗಿರಬೇಕು. ಸೊ ಆ್ಯನಿಮೇಷನ್ ಅಂದರೆ AI ಹೇಳ್ತಾರದು ನಾನು, AI ಜನ್ರೇಟು. ಸೊ AI ಜನ್ರೇಟ್ ಮಾಡಬೇಕು ಅಂದರೆ ನೀವು ಅದೇ ಥರ ಪ್ರೀಮಿಯಮ್ ತಗೋಬೇಕು. ಆ ಪ್ರೀಮಿಯಮ್ಗೆ 30-40 ಸಾವಿರ ಎಲ್ಲ ಖರ್ಚು ಮಾಡಬೇಕು. ಸೊ ಖರ್ಚು ಮಾಡೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಿ, ಕನ್ಸಿಸ್ಟೆನ್ಸಿಯಾಗಿ ನೀವು ಮೇಂಟೈನ್ ಮಾಡ್ತೀರಾ ಚಾನಲ್ನ. ಸೊ ಯಾವುದೇ ರೀತಿ ಮಿಸ್ ಆಗಲ್ವಾ. ಎಷ್ಟು ದಿನ ನೀವು ಟಾರ್ಗೆಟ್ ಇಟ್ಕೊಳ್ಳಿ. ಸೊ 1 year ಟಾರ್ಗೆಟ್ ಇಟ್ಕೊಳ್ಳಿ. ಸೊ ಡೈಲಿ ಒಂದೊಂದು ವೀಡಿಯೋ ಜನ್ರೇಟ್ ಮಾಡಿ ಅಪ್ಲೋಡ್ ಮಾಡಿ. ಸೊ ಸುಮ್ಮನೆ ನೀವು 30,000-40,000 ನಿಮ್ಮ ಹತ್ರ ಇರುತ್ತೆ ಸೇವಿಂಗ್ಸು. ಸೊ ಓಕೆ, ಸ್ಟಾರ್ಟ್ ಮಾಡೋಣ ಅಂತ ಮಾಡಿಬಿಟ್ಟು ಲೈಕ್ ನಿಮ್ಗೆ 4 ದಿನ ಅಪ್ಲೋಡ್ ಮಾಡಿದ ತಕ್ಷಣ ಅದೇ ಕಾರಣಕ್ಕೂ ಸಬ್ಸ್ಕ್ರೈಬರ್ಸ್ ಗೇನ್ ಆಗಲ್ಲ. ಸೊ ಸಬ್ಸ್ಕ್ರೈಬರ್ಸ್ ಗೇನ್ ಆಗಿಲ್ಲ ಅಂದಾಗ ಡಿಮೋಟಿವೇಟ್ ಆಗಿಬಿಟ್ಟು 4 ದಿನಕ್ಕೆ ಎಕ್ಸಿಟ್ ಆಯ್ತೀರಾ. ಸೊ ಅಲ್ಲಿ 30,000 ದಂಡ ಆಯ್ತಿರುತ್ತೆ. ಸೊ ನೀವು ಟಾರ್ಗೆಟ್ ಇಟ್ಕೊಳ್ಳಿ. ಸೊ 1 year ಟಾರ್ಗೆಟ್ ಇಟ್ಕೊಳ್ಳಿ. ಮಿನಿಮಮ್ 1 year ಬೇಕು ಗೈಸ್. ಸೊ ನೀವು ಯಾವುದೇ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಗ್ರೋತ್ ಆಗಬೇಕು ಅಂದರೆ 1 year ನಿಮ್ಗೆ ಇರಲೇಬೇಕು. ಸೊ 1 year ಅದು ಪ್ಲಸ್ ಆರ್ ಮೈನಸ್ ಏನೇ ಇರಲಿ, ಸಬ್ಸ್ಕ್ರೈಬರ್ಸು ಗೇನ್ ಆಗಲಿ ಲಾಸ್ ಆಗಲಿ ಏನೇ ಆದರೂ ಚಿಂತೆ ಇಲ್ಲ. 1 year ಟಾರ್ಗೆಟ್ ಇಟ್ಕೊಂಡು ನಾನು ಮಾಡಬೇಕು. ಯಾಕಂದರೆ 1 year ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತೀರಾ ಅಂತ ಇಟ್ಕೊಳ್ಳಿ. 1 year ಸಬ್ಸ್ಕ್ರಿಪ್ಷನ್ಗೆ ಅದು ಯೂಸ್ಫುಲ್ ಆಗಬೇಕು. 1 year ಕಂಪ್ಲೀಟಾಗಿ ಒಂದು ವೀಡಿಯೋ ಜನ್ರೇಟ್ ಮಾಡಿ ಅಪ್ಲೋಡ್ ಮಾಡಿ. ಮಧ್ಯದಲ್ಲಿ ಶಾರ್ಟ್ಸನ್ನು ಕೂಡ ಜನ್ರೇಟ್ ಮಾಡಿ ಅಪ್ಲೋಡ್ ಮಾಡಿ. ಇಫ್ ಇನ್ ಕೇಸ್ ಬರೀ ಶಾರ್ಟ್ಸ್ ಟಾರ್ಗೆಟ್ ಮಾಡ್ತೀನಿ ಅಂದರೆ ಸೊ ಶಾರ್ಟ್ಸ್ ಮಾತ್ರ ಜನ್ರೇಟ್ ಮಾಡಿ ಅಪ್ಲೋಡ್ ಮಾಡಿ. ಯೂಟ್ಯೂಬಲ್ಲಿ ಅಂದರೆ ಆಲ್ಮೋಸ್ಟು ವೀಡಿಯೋಸ್ಗೂ ಟಾರ್ಗೆಟ್ ಮಾಡಿ. ಸೊ 10 minutes ಮಿನಿಮಮ್ 10 minutes ವೀಡಿಯೋಸ್ ಥರ ಟಾರ್ಗೆಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅದು ಕೂಡ ಒಳ್ಳೆ ಒಳ್ಳೆ ಅರ್ನಿಂಗ್ಸ್ ಗೇನ್ ಮಾಡಿಕೊಡುತ್ತೆ ಮತ್ತು ಒಳ್ಳೆ ಬೂಸ್ಟ್ ಮಾಡುತ್ತೆ ಚಾನಲ್ನ ಅಂತ ನೋಡಿದ್ದೀನಿ ಗೈ ಸುಮಾರು ಚಾನಲ್. ಸೊ ಈ ರೀತಿ ಎಲ್ಲ ಇರುತ್ತೆ. ಸೊ ಬ್ಯಾಕ್ ಟು ಟಾಪಿಕ್. ಸೊ ನನ್ನ ಕಡೆಯಿಂದ ಸಾರಿ, ಲೈಕ್ ಡೈಲಿ ನಾನು ಹೇಳೋ ಥರ ಡೈಲಿ ವ್ಲಾಗು ಅಥವಾ ಕ್ರಿಯೇಟಿವ್ ಆಗಿ ಮತ್ತು ಕಂಟೆಂಟು ಹೊಸ ಕಂಟೆಂಟ್ ಈ ರೀತಿ ಯಾವುದೂ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ರಿಯಲಿ ವೆರಿ 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 ಸಾರಿ ಗೈಸ್. ಸೊ ಆದಷ್ಟು ಬೇಗ ಟ್ರೈ ಮಾಡ್ತೀನಿ ನಾನು ಬ್ಯಾಕ್ ಟು ಫಾರ್ಮ್, ಅಂದರೆ ಬ್ಯಾಕ್ ಟು ಇದು ಕಂಟೆಂಟ್ ಕ್ರಿಯೇಟ್ ಮಾಡೋದು ಮತ್ತು ವೀಡಿಯೋಸ್ ಎಲ್ಲ ಜನರು ಇದು ಮಾಡೋದು ಎಲ್ಲದಕ್ಕೂ ನೋಡ್ತೀನಿ, ಆದಷ್ಟು ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಚೇಂಜಸ್ ಮಾಡ್ಕೊತೀನಿ ಅಂತ ಹೇಳ್ತಾ, ಲವ್ ಯು ಗೈಸ್, ಲಾಟ್ಸ್ ಆಫ್ ಲವ್, ಸೈನಿಂಗ್ ಆಫ್, ಟೇಕ್ ಕೇರ್, ಬಾಯ್.